ಜಿಲ್ಲಾ ಉಸ್ತುವಾರಿ ಇವತ್ತು ರಾಜ್ಯ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ಮತ್ತು ಇಂಡಿ ಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲರ ಬಗ್ಗೆ ಜಿಲ್ಲಾ BJPಯವರು ಕಳೆದ ಬುಧವಾರ ಪತ್ರಿಕಾಗೋಷ್ಠಿ ಮಾಡಿ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಎಂ ಬಿ ಪಾಟೀಲರು ನೀರಾವರಿ ಏನೂ ಮಾಡೇ ಇಲ್ಲ, ನೀರಾವರಿ ಎಲ್ಲ BJPಯ ಕಲ್ಪನೆಯ ಯೋಜನೆಗಳವು, ಕಾಂಗ್ರೆಸ್ನವ್ರಿಗೆ ನೀರಾವರಿ ಬಗ್ಗೆ ಏನೂ ಕಾಳಜಿ ಇಲ್ಲ, ಎಲ್ಲ ನಾವೇ ಮಾಡಿದ್ದು ಅಂತ ಹೇಳಿದ್ದಾರೆ. ಆಮೇಲೆ ಯಶವಂತರಗೌಡರ ಬಗ್ಗೆ ಮಾತಾಡಿ ಅವರು ನಮಗೆ ಅಂಧಭಕ್ತರಂತ ಶಬ್ದ ಉಪಯೋಗಿಸ್ತಾರೆ. ಆಮೇಲೆ ಅಲ್ಲೇನೂ ಇಂಡಿ ಮತ್ತು ಅಭಿವೃದ್ಧಿ ಆಗಿಲ್ಲ, ಆ ಅಭಿವೃದ್ಧಿ ಆಗಲಾರ್ದು ಮರೆಮಾಚಲಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈ ನೀರಾವರಿಗೆ ಏನೂ ಸಂಬಂಧ ಇಲ್ಲ, ಅವರು ರಾಜ್ಯ ಸರ್ಕಾರದ್ದು ಯಶವಂತರಗೌಡರು ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತ ಹೇಳಿದ. ನೀರಾವರಿ ವಿಷಯದಲ್ಲಿ ಎಂ ಬಿ ಪಾಟೀಲರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದಾರೆ BJPಯವರು. ನಾನು ಅವರಿಗೆ ವಿನಂತಿ ಮಾಡ್ತೇನೆ, ಎಂ ಬಿ ಪಾಟೀಲರು ಆಮೇಲೆ ಬರೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು, ನಾವೇ ಅವರು ಆಹ್ವಾನವನ್ನು ಸ್ವೀಕಾರ ಮಾಡಿ ಬಹಿರಂಗ ಚರ್ಚೆಗೆ ನೀವು ಯಾವತ್ತು ವೇದಿಕೆ ಸಿದ್ಧ ಮಾಡ್ತೀರಿ ಅವತ್ತು ನಾವು ದಾಖಲೆಗಳ ಸಮೇತ ಬರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಕೇಳಿದ್ರೆ ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಕೆಲಸಗಳು ಏನಾದರೂ ಆಗಿದ್ರೆ 2013ರಿಂದ 18ನೇ ಪೀರಿಯಡದಲ್ಲಿ, ಅದು ಎಂ ಬಿ ಪಾಟೀಲರ ನೀರಾವರಿ ಸಚಿವರಿದ್ದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 50,000 ಕೋಟಿ ಹಣ ಕೊಡ್ತೀವಂತ ಏನು ವಾಗ್ದಾನ ಮಾಡಿದ್ರು ಹೊಸಪೇಟೆಯಲ್ಲಿ, ಅದರ ಪ್ರಕಾರ ಅಷ್ಟಕ್ಕಿಂತಲೂ ಹೆಚ್ಚಿಗೆ ಹಣ ತಂದು ಇಡೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲಿ ಎಲ್ಲಿ ಯಾವ ಜಿಲ್ಲೆಗೆ ಬರ್ತೋ ಅದೆಲ್ಲ ಕಡೆ ಯುದ್ಧದೋಪಾದಿಯಲ್ಲಿ ಕೇವಲ 5 ವರ್ಷಗಳಲ್ಲಿ ಯೋಜನೆ ತಯಾರು ಮಾಡೋದು, ಅದನ್ನು ಟೆಂಡರ್ ಮಾಡೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು, 3 ಕೆಲಸಗಳು 5 ವರ್ಷದಲ್ಲಿ ಆಗಿದ್ದಾವೆ. ಇದು ಭಾಳ ಒಂದು ಒಳ್ಳೆಯ ಕೆಲಸ, ಯಾರೂ ಮಾಡಲಾರ್ದಂಥ ಕೆಲಸ ನೀರಾವರಿ ಕೆಲಸ ಎಂ ಬಿ ಪಾಟೀಲರು ಮಾಡಿದ್ದಾರೆ. ಇದು ಮಾಡದ ಮೇಲೆ ನಿಮ್ಮ BJPಯ ಶಾಸಕರು, ಇವತ್ತು ನೀವು ಪಕ್ಷದಿಂದ ಅವ್ರಿಗೆ ಉಚ್ಚಾಟನೆ ಮಾಡಿರಬಹುದು, ಅವರೇ ಸಿದ್ದೇಶ್ವರ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಎಂ ಬಿ ಪಾಟೀಲರನ್ನು ಆಧುನಿಕ ಭಗೀರಥ ಅಂತ ಹೇಳಿ ಪ್ರಶಸ್ತಿ ಕೊಟ್ಟು ಬಾಯಿ ತುಂಬ ಹೊಗಳಿದ್ದಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಎಂ ಬಿ ಪಾಟೀಲರು ನೀರಾವರಿಗೆ ಏನೂ ಮಾಡಿಲ್ಲ ಅಂತ ಹೇಳೋದು ಇದು ಭಾಳ ಬಾಲಿಶತನದ ಹೇಳಿಕೆ. ಮೊದಲ ಇವರೆಲ್ಲ ಯೋಜನೆ ಏನಿತ್ತು, ಬಿಜಾಪುರ ಜಿಲ್ಲೆ ಯಾವ ಪರಿಸ್ಥಿತಿ ಇತ್ತು, ಇವತ್ತು ಯಾವ ಪರಿಸ್ಥಿತಿ ಇದೆ ಎಲ್ಲ ಗೊತ್ತಿದೆ. ಅವರು ರೈತ ಕುಟುಂಬದಿಂದ, ಒಳ್ಳೆಯ ಕುಟುಂಬದಿಂದ ಬಂದವರೇ ಇದಾರೆಲ್ಲ, BJP ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ. ಆದರೆ ನೀರಾವರಿ ಬಗ್ಗೆ BJPನೇ ಮಾಡಿದೆ, ಉಳಿದವ್ರು ಮಾಡಿಲ್ಲ. ಕೆರೆ ತುಂಬುವ ಯೋಜನೆ ಅದು BJP ಸರ್ಕಾರ ಇದ್ದಾಗೆ ಮಂಜೂರಾಯಿತು ಅಂತ ಹೇಳಿದರು. ಆ ಮಾತಿಗೆ ಕೆರೆ ತುಂಬ ಯೋಜನೆ BJP ಸರ್ಕಾರ ಇದ್ದಾಗ KS ಈಶ್ವರಪ್ಪ ನೀರಾವರಿ ಮಂತ್ರಿ ಇದ್ದಾಗ ಅದು ಮಂಜೂರಾತಿ ಕೊಟ್ಟಿದ್ದು ನಿಜ. ಇದು ನಾವು ಅವ್ರಿಗೆ ಈಶ್ವರಪ್ಪನವ್ರಿಗೆ ಧನ್ಯವಾದ ಹೇಳಿದ್ವಿ, ಆಗಿನ ಸರ್ಕಾರಕ್ಕೂ ನಾವು ಧನ್ಯವಾದ ಹೇಳಿದ್ವಿ, ಎಂ ಬಿ ಪಾಟೀಲರು ಹೇಳಿದ್ದಾರೆ. ಆದರೆ ಕೆರೆ ತುಂಬುವ ಯೋಜನೆ ಒಂದು ಕನಸಿನ ಯೋಜನೆ ಎಂ ಬಿ ಪಾಟೀಲರದು, ಆ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿರಲಿಲ್ಲ. ನಾವೇ ಅವ್ರಿಗೆ ಪ್ರಶ್ನೆ ಮಾಡಿದ್ದೀವಿ, ಏನು ಸರ್ ಕೆರೆ ತುಂಬುದಂದ್ರೆ ಹೆಂಗೆ ಸಾಧ್ಯ ಇದೆ, ಎಲ್ಲಿಂದ ತಂದು ತುಂಬೋರು, ಕೆರೆ ಹೆಂಗೆ ತುಂಬಲು ಬರ್ತೈತಿ ಅಂತ ಕೇಳಿವಿ. ಅವರು ಅವಾಗ ವಿಕೃತವಾಗಿ ನಮ್ಮೆಲ್ಲರಿಗೆ ಮನವರಿಕೆ ಏನು ಮಾಡಿದ್ರು, ಡ್ಯಾಮ್ನಿಂದ ಹೊಳೆಯಿಂದ ನೀರು ಪೈಪ್ ಮುಖಾಂತರ ತಂದು ಕೆರೆಗಳಿಗೆ ತುಂಬಿ ಜನರಿಗೆ ಅನುಕೂಲ ಆಗ್ತದೆ, ಜಾನುವಾರುಗಳಿಗೆ, ರೈತರಿಗೆ ಅನುಕೂಲ ಆಗ್ತದೆ, ಅದಕ್ಕೆ ಯೋಜನೆಯನ್ನು ಮಾಡೋಣ ಅಂತ ಹೇಳಿದಾಗ ನಾವೊಂದು ತಿಂಗಳಾನುಗಟ್ಟಲೆ ಅವರು ಜೊತೆ ಸೇರಿ ನಾವೆಲ್ಲರೂ ಜಿಲ್ಲೆಯಾದ್ಯಂತ ಕೆರೆ ತುಂಬುವ ಯೋಜನೆ ಮಂಜೂರಾಗಲಿ ಅಂತೇಳಿ ಹೋರಾಟ ಮಾಡಿದ್ದು. ಎಂ ಬಿ ಪಾಟೀಲರು ಕಲ್ಪನೆ ಮಾಡಿದ್ದಿಲ್ಲ ಅಂದರೆ ಇವತ್ತಿಗೂ ಈ ಕೆರೆ ತುಂಬುವ ಯೋಜನೆ ಬರ್ತಿರಲಿಲ್ಲ. ಆಮೇಲೆ ಎಂ ಬಿ ಪಾಟೀಲರು ಕೆರೆ ತುಂಬುವ ಯೋಜನೆ ಮಾಡಿದ್ರು, ಕೆನಾಲ್ಗಳನ್ನು ಎಲ್ಲಿ ಬೇಕಲ್ಲಿ ತೊಗೊಂಡು ಹೋದರು. ನಾ BJPಯವ್ರಿಗೆ ಒಂದು ಮಾತು ಹೇಳ್ತೀನಿ, ನೀವೇ ಸೆಲೆಕ್ಟ್ ಮಾಡಿರಿ ಯಾವುದೇ ಒಂದು ಹೋಬಳಿ ಜಿಲ್ಲೆಯಲ್ಲಿ, ಆ ಹೋಬಳಿಗೆ ಹೋಗೋಣ, ಅಲ್ಲಿ ಕೆನಾಲ್ ಅದಾವಿಲ್ಲ ಅನ್ನೋದು ನೀವೇ ನೋಡಿಬಿಡಿ. ನೀವು ಯಾವ ಚಸ್ಮಾ ಹಾಕ್ಕೊಂಡು ನೋಡಿದ್ರು ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಯಾವುದೇ ಹೋಬಳಿಗೆ ಹೋಗೋಣ, ನಾ ಪ್ರತಿ ಹಳ್ಳಿ ಅಂತ ಹೇಳೋದಿಲ್ಲ, ಹೋಬಳಿ ಅದಾವ, ಹೋಬಳಿ ಮಟ್ಟದಲ್ಲಿ ಹೋಗೋಣ. ಇಲ್ಲಿ ಕೋರವಾರ ಹತ್ರ ಒಂದು ಅಭೂತ್, ಇಡೀ ಏಷ್ಯಾದಲ್ಲಿ ಅಂಥ ಒಂದು ಯೋಜನೆ ಇಲ್ಲ, ಆ ಥರ ಕೆನಾಲ್ ತೊಗೊಂಡಿದ್ದಾರೆ. ಕೆನಾಲ್ ಮೇಲೆ ಹೋಗ್ತದೆ, ಕೆನಾಲ್ ಕೆಳಗೂ ಹೋಗ್ತದೆ. ತಿಡುಗುಂದಿ ಅಕಡೇಟ ಇಲ್ಲಿ
ಮದಮಾವಿ ಹತ್ರ ಪ್ರಾರಂಭ ಆಗಿ ಅದು ತಿಡುಗುಂದಿವರೆಗೆ ಇಷ್ಟು ದೊಡ್ಡ ಅಕೊಡೇಟ್ ಮಾಡಿದ್ದು ಯಾರೂ ಮಾಡಿಲ್ಲ. ಇದು ಸಾಧ್ಯನೇ ಇಲ್ಲ ಇಂಥ. ಇನ್ನೂ ಇಂಥ ಭಾಳ ಅದಾವ. ತುಬಚಿ ಏತ ನೀರಾವರಿಗಳನ್ನು ಮಾಡಿ, ಪಿರಾಪುರ ಏತ ನೀರಾವರಿ ಇರ್ಬೋದು, ಮುಳವಾಡಿ ಏತ ನೀರಾವರಿ ಇವ್ರ ಕಾಲಕ್ಕೆ ಫುಲ್ ಇಂಪ್ಲಿಮೆಂಟ್ ಆಗಿ ಒಂದು ಹಂತಕ್ಕೆ ಬರ್ತದು. ಈ ಎಲ್ಲ ಏತ ನೀರಾವರಿಗಳು, ಕೆನಾಲ್ಗಳು, ಮೇನ್ ಕೆನಾಲ್, ಬ್ರಾಂಚ್ ಕೆನಾಲ್ ಎಲ್ಲ ಸಿಕ್ಕಾಪಟ್ಟಿ ವರ್ಕ್ ಮಾಡ್ಯಾರು. ಇದನ್ನು ಯಾರ್ಯಾರು ಅಲ್ಲಗಳಿಲ್ಲ, ವಿರೋಧಿಗಳನ್ನು ಅಲ್ಲಗಳಿದಿಲ್ಲ ಇವತ್ತಿನ ತನ. ಆದರೆ ಇವರು ಇವತ್ತು ವಿಚಾರ ಮಾಡಿ ಈ ಥರ ಮಾತಾಡ್ತಾರಂದ್ರೆ ಅದು ನಾವು ಇವ್ರ ಆಹ್ವಾನವನ್ನು ಸ್ವೀಕರಿಸ್ತೀವಿ. ಇವ್ರಿಗೆ ದಾಖಲೆಗಳನ್ನು ಮತ್ತು ಕೇವಲ ಕಾಗದ ತೋರಿಸೋದಿಲ್ಲ, ಎಲ್ಲೆಲ್ಲಿ ನೀರಾವರಿ ಆಗದ ಅದನ್ನು ಕರ್ಕೊಂಡೋಗಿ ತೋರಿಸ್ತೀವಿ. ನೀವೇ ಸೆಲೆಕ್ಟ್ ಮಾಡ್ರಿ. ಇನ್ನು ಮೋದಿಯವರಿಂದ ಬಂತು, ಬಿಜೆಪಿಯಿಂದ ಬಂತು ಅಂತ ಹೇಳಿ ನಾವೊಂದು ಪ್ರಶ್ನೆ ಮಾಡ್ತೀನಿ ವಿನಂತಿಯಿಂದ. 12 ವರ್ಷಗಳಲ್ಲಿ ಎಲ್ಲೆಲ್ಲಿ ನೀವು ಡ್ಯಾಮ್ಗಳಿಗೆ ಫೌಂಡೇಶನ್ ಹಾಕಿದಿರಿ, ಎಷ್ಟು ಡ್ಯಾಮ್ಗಳು ತಯಾರಾಗ್ಯಾವ, ಎಷ್ಟೆಷ್ಟು ಸ್ಯಾಂಕ್ಷನ್ ಮಾಡಿದ್ದೀರಿ ಅನ್ನೋದು ನೀವು ಶ್ವೇತಪತ್ರ ಹೊರಡಿಸ್ಬೇಕು. ರಾಷ್ಟ್ರದವ್ರು ಆಗಲಿಕ್ಕಿಲ್ಲ, ನೀವೇನೇ ಮಾಡಬೇಕು. ಜಿಲ್ಲಾದವ್ರು ಎಲ್ಲೆಲ್ಲಿ ಅನ್ನೋದು ನೀವು ಜಿಲ್ಲಾ ನಾಯಕರುಗಳು, ಬಿಜೆಪಿ ನಾಯಕರುಗಳು ದಯವಿಟ್ಟು ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ನೀರಾವರಿ ಯೋಜನೆಗಳಾದವು, ಎಲ್ಲೆಲ್ಲಿ ಬ್ರಿಡ್ಜ್ಗಳಾದವು, ಎಲ್ಲೆಲ್ಲಿ ಅಣೆಕಟ್ಟುಗಳಾದವು, ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಅಣೆಕಟ್ಟುಗಳು, ಬ್ರಿಡ್ಜ್ಗಳು ಅವಾಗೇನು ಸ್ಯಾಂಕ್ಷನ್ ಆಗ್ಯಾವ ಅವನ್ನೇ ಓಪನಿಂಗ್ ಹೋಗೋದು, ಅಲ್ಲಿ ಜನ ಇರಲಿ ಬಿಡ್ಲಿ ಫೋಟೋ ತಕ್ಕೊಳ್ಳೋದು, ಕೈ ಬೀಸಿ ಫೋಟೋ ತಕ್ಕೋತೀರಿ. ನೀವು ಮಾಡಿದ ಯೋಜನೆಯನ್ನು ಹಂಗೆ ತೋರಿಸ್ತೀರ. ಅದನ್ನ ಇದ್ರ ಬಗ್ಗೆ ಪಶ್ಚಾತ್ತಾಪ ಮಾಡ್ಕೋಬೇಕು ನೀವು. ಈ ದೇಶದಲ್ಲಿ ಒಂದು ಕುಂಡು ಪಿನ್ ತಯಾರಾಗ್ತಿದ್ದಿಲ್ಲ. ನೆಹರೂರವರು ಪ್ರಧಾನಮಂತ್ರಿ ಆದಮೇಲೆ ಬೃಹತ್ ಕೈಗಾರಿಕೆಗಳು, ಬೃಹತ್ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು ಈ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ಹಾಗೆ 17 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿ ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸೋ ಥರ ಕೆಲಸ ಮಾಡಿದ್ದಾರೆ ಅವರು. ಅವಾಗ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದೆ. ಇವತ್ತು 12 ವರ್ಷಗಳ ಕಾಲ ಕೆಲಸ ಮಾಡಿದಂಥ ನೀವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನವನ್ನು ಹರಾಜಿಗೆ ಹಾಕ್ತಾ ಇದ್ದೀರಿ. ಇಸ್ರೇಲ್ಗೆ ಹೋಗಿ ಫಾದರ್ಲ್ಯಾಂಡ್ ಅಂತ ಹೇಳಿದವಾಗ ಇದು ದೇಶದ ಮಾನ ಹರಾಜು ಆಗಲಿಲ್ವಾ? ರಾಹುಲ್ ಗಾಂಧಿ ಅವರು ದೇಶದ ಮಾನ ಹರಾಜಾಗಿದ್ದಾರೆ, ಘನತೆ ಕುಂದಿಸಿದ್ದಾರೆ ಅಂತ ಹೇಳಿದ್ರಿ. ಇಸ್ರೇಲ್ ದೇಶನೇ ನಮ್ಮದು ಪಿತಾ ದೇಶ, ತಂದೆ ದೇಶ ಅಂತ ಹೇಳಿದಾಗ ದೇಶದ ಮಾನ ಹರಾಜಾಗಲಿಲ್ಲ, ಘನತೆ ಕಡಿಮೆ ಆಗಲಿಲ್ಲ. ಎಂಥ ನಾಚಿಕೆಗೇಡಿನ ಇವು ಮಾತುಗಳಿವೆಲ್ಲ. ಒಬ್ಬ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಯಿಂದ ಶೋಭಿತರಂಥ ಮಾತುಗಳಲ್ಲಿ. ಅದಕ್ಕೆ ಈ ನೀರಾವರಿ ಕೊಡುಗೆ ಇದ್ರೆ, ಕೈಗಾರಿಕೆ ಕೊಡುಗೆ ಇದ್ರೆ, ಶೈಕ್ಷಣಿಕ ಕೊಡುಗೆ ಇದ್ರೆ, ಸಾಂಸ್ಕೃತಿಕ ಕೊಡುಗೆ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಳೆದ 50 ವರ್ಷಗಳಲ್ಲಿ ಅದನ್ನು ಕಾಪಾಡಿಕೊಂಡು ಬಂದಿದ್ರು. ಅದನ್ನು ಈ 12 ವರ್ಷಗಳಲ್ಲಿ ಅದೆಲ್ಲ ನೀರು ಪಾಲು ಮಾಡಿದ್ದೀರಿ ನೀವು. ನಿನ್ನಿನ ದಿವಸ ಪೆಟ್ರೋಲ್ ಹೆಚ್ಚು ಮಾಡಿದಿರಿ. ಏನು ಅವಶ್ಯಕತೆ ಇತ್ತು ಪೆಟ್ರೋಲ್ ಹೆಚ್ಚು ಮಾಡೋದು? 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ನೀವು ಕಾಯ್ದಿದ್ರಿ. ಈಗ ಸಡನ್ಲಿ 3 ರೂಪಾಯಿ ಹೆಚ್ಚಿಗೆ ಮಾಡಿದಿರಿ. ದೇಶದ ಜನರಿಗೆ ಲಾಸ್ ಆಗೋದಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು 50 ಪೈಸೆ ಏರಿಸಿದ್ರೆ ನಮ್ಮ ಮಾಧ್ಯಮ ಮಿತ್ರರು ಪೆಟ್ರೋಲ್ ಬಂಕಿನ ಮುಂದೆ ಕ್ಯಾಮರಾ ಹಿಡ್ಕೊಂಡು ಹೋಗಿ ನಿಂತು ಜನರ ಜೇಬಿಗೆ ಕತ್ತರಿ ಅಂತ ತೋರಿಸ್ತಿದ್ರು. ಈಗ ಎಷ್ಟು ಹೆಚ್ಚಾಯ್ತು, ನಮ್ಮ ಮಾಧ್ಯಮ ಮಿತ್ರರು ಯಾಕೋ ಅದು ತೋರಿಸೋದೇ ಇಲ್ಲ. ಕಡಿಮೆ ದರದಲ್ಲಿ ತಂದು ಹಿಂದೆ ಸಬ್ಸಿಡಿ ಕೊಟ್ಟು ಪೆಟ್ರೋಲನ್ನು ಒಂದು ಲೆವೆಲ್ದಲ್ಲಿ ಮಾರಾಟ ಮಾಡ್ಲಿಕ್ಕೆ ಹಚ್ಚಿದ್ರು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸಬ್ಸಿಡಿ ಕೊಟ್ಟಿದ್ರು ಲಕ್ಷಾಂತರ ಕೋಟಿ ರೂಪಾಯಿ. ಇವತ್ತು ನೀವು ಲಕ್ಷಾಂತರ ಕೋಟಿ ರೂಪಾಯಿ ಜನರಿಗೆ ಮೋಸ ಮಾಡಿ ಪೆಟ್ರೋಲ್ ಡೀಸೆಲ್ದಲ್ಲಿ ಗಳಿಸ್ತಾ ಇದ್ದೀರಿ. ಅದಕ್ಕೆ ಕಾಂಗ್ರೆಸ್ಸಿಗೆ ಟೀಕೆ ಮಾಡೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ. ದೇಶದ್ದು ಅಭಿವೃದ್ಧಿ ಮಾಡ್ರಿ, ನಾವು ಮೆಚ್ತೀವಿ. ಅಭಿವೃದ್ಧಿ ಮಾಡಿದ್ರೆ ಮಹಾತ್ಮ ಗಾಂಧಿ ಟೀಕೆ ಮಾಡಿದ್ರೆ, ನೆಹರು ಟೀಕೆ ಮಾಡಿದ್ರೆ, ಇಂದಿರಾ ಗಾಂಧಿ ಟೀಕೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲ. ಇದು ಟೀಕೆ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಮಾತ್ರ ಅಭಿವೃದ್ಧಿ. ಒಂದು ಸೂಜಿನೂ ತಯಾರಾಗಲಾರ್ದಾಗ ದೇಶದ ಅಧಿಕಾರ ವಹಿಸಿಕೊಂಡಂಥ ಕಾಂಗ್ರೆಸ್ 50 ವರ್ಷಗಳಲ್ಲಿ ಏನು ಮಾಡಬೇಕು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವ್ರು ಯಾರು ಏನು ಹೇಳಿದ್ರು ಆಗೋದಿಲ್ಲ. ಅಲ್ಲೊಂದು ಮಿನಿ ವಿಧಾನಸೌಧ ಇದೆ. ಇಡೀ ಉತ್ತರ ಕರ್ನಾಟಕದಲ್ಲೆಲ್ಲ ಎಲ್ಲಿಯೂ ಇಲ್ಲ ಅಂಥದ್ದೊಂದು ಮಿನಿ ವಿಧಾನಸೌಧ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಏನೇನು ಬೇಕು ಎಲ್ಲ ಮಾಡಿದ್ದಾರೆ. ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಅಲ್ಲಿ ಹೋಗಿ ನೋಡ್ಬೇಕು ನೀವು. ಆಮೇಲೆ ಎಲ್ಲ ಜನಾಂಗದವ್ರ ಜೊತೆ ಉತ್ತಮ ಬಾಂಧವ್ಯ ಹೊಂದ್ಕೊಂಡು ಎಲ್ಲರಿಗೂ ಅಧಿಕಾರದಲ್ಲಿ, ರಾಜಕೀಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಅಭಿವೃದ್ಧಿಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಯಾವುದು ಟೀಕೆ ಟಿಪ್ಪಣಿಗಳಿಲ್ಲದೆ ಇವತ್ತಿಗೂ ಅವರು ಒಂದು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಜನ ಅವ್ರಿಗೆ 3 ಸಲ
ಆರಿಸಿ ತಂದಿದ್ದಾರೆ. ಅಂಥವ್ರ ಬಗ್ಗೆ ನೀವು ಹಗುರವಾಗಿ ಮಾತನಾಡೋದು, ಅವ್ರು ಅಂಧಭಕ್ತರಂದರು ಅಂತ ಹೇಳೋದು. ಅಂಧಭಕ್ತರು ಇಡೀ ದೇಶನ ಅಂತ ಇದೆ, ಬಹಳಷ್ಟು ಜನ ಅಂತ ಇದ್ದಾರೆ ನಿಮ್ಗೆ. ಇತ್ತೀಚಿಗೆ ಚಾನಲ್ಗಳ ಸಹಿತ ಅಂಧಭಕ್ತರು ಅಂತ ಇದ್ದಾರೆ ನಿಮ್ಗೆ. ಅವರು ಅಲ್ಲಿ ಕೈಗಾರಿಕಾ ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ, ITI ಮಾಡಿದ್ದಾರೆ, ಕಾಲೇಜುಗಳು ಮಾಡಿದ್ದಾರೆ, ಶೈಕ್ಷಣಿಕ ಕ್ರಾಂತಿನೇ ಮಾಡಿದ್ದಾರೆ. ಇಂಡಿ 224 ಮತಕ್ಷೇತ್ರಗಳಲ್ಲಿ ಕೊನೆಯ ಸ್ಥಾನದಲ್ಲಿದ್ದಂಥ ಇಂಡಿ ಇವತ್ತು ಅದು ಮೊದಲನೇ ಸ್ಥಾನದಲ್ಲಿ ಬಂದು ನಿಲ್ಲುವ ಒಂದು ಲೆವೆಲ್ಗೆ ಇಂಡಿ ಮತಕ್ಷೇತ್ರ ಅವರು ತಂದಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಅದನ್ನು ವಿವರಣೆಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಆಮೇಲೆ ನೀವು ಅವರು ಕೇಂದ್ರ ಸರ್ಕಾರದವ್ರು ನೀರಾವರಿ ಕೆನಾಲ್ಗಳು ರಿಪೇರಿ ಕೆಲಸ ಮಾಡ್ಬೇಕಂತ ಹೇಳಿದಾಗ ನೀವು ನಿನ್ನೆ ಏನು ಹೇಳಿದ್ರಿ, ಏನೂ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರನೇ ಮಾಡ್ಬೇಕಾ ನೀರಾವರಿ ಕೆಲಸ ಅಂತ ಹೇಳಿದ್ರೆ. ಹಂಗಾರೆ ನೀವು ಕಳೆದ ಸಾಲಿನಲ್ಲಿ ರಮೇಶ್ ಜಿಗಜಿಣಗಿ ನಿಮ್ಮ ಸಂಸದರು ನಾ 2006 ಕೋಟಿ ಕೇಂದ್ರ ಸರ್ಕಾರದಿಂದ ತಂದೀನಿ ಅಂತ ತಿಳ್ಕೊಂಡಿದ್ರು. ಹಂಗಾರೆ ಅದು ಸುಳ್ಳು ಹೇಳೋದಂತ ಅರ್ಥ ಆಯ್ತಲ್ಲ. ಇದು ಕೇಂದ್ರ ಸರ್ಕಾರಕ್ಕೆ ನೀರಾವರಿ ವ್ಯವಹಾರಕ್ಕೆ ಸಂಬಂಧ ಇಲ್ಲ, ನೀರಾವರಿ ಇಲಾಖೆಗೆ ಸಂಬಂಧ ಇಲ್ಲ, ಅಭಿವೃದ್ಧಿ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅವರು 2600 ಕೋಟಿ ತಂದಿದ್ದು ಸುಳ್ಳು ಅಂತ ಹೇಳ್ದಂಗೆ ಆತಲ್ಲ. ಅದನ್ನು ನೀವು ಒಪ್ಕೋತೀರಾ? ಸುಳ್ಳು ಹೇಳಿದಾರೆ ಒಪ್ಕೋತೀರಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಸ್ವಾಮಿ, ನೀವು ಆ ವಿಷಯ ಹೇಳುವಾಗ ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದ್ರು? ಮುಖ್ಯಮಂತ್ರಿ ಇದ್ದಾಗ ಭ್ರಷ್ಟಾಚಾರ ಮಾಡಿ, ನಂಬರ್ ಭ್ರಷ್ಟಾಚಾರ ಮಾಡಿ DD ತಗೊಂಡು ಜೈಲಿಗೆ ಹೋದವ್ರು ಕೂತಿದ್ರು ನಿಮ್ಮ ಪಕ್ಕದಲ್ಲಿ. ನಿಮ್ಮ ಪಕ್ಕದಲ್ಲಿ ಕೂತವ್ರು ಜೈಲಿಗೆ ಹೋಗಿದ್ರು. 2 ದಿವಸ ಮೊದಲು ಸುವೇಂದು ಅಧಿಕಾರಿ ಕಲ್ಕತ್ತಾದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹರಡದಾಗ್ತಿದ್ದ ವಿಡಿಯೋ, ಆ ಲಂಚ್ ತೊಗೊಂಡಿದ್ದು ವಿಡಿಯೋ ಹಾಕಿದ್ರಿ ನೀವು. ಇವತ್ತು ಅದೇ ಮನುಷ್ಯಾಗ ಪ್ರಮಾಣವಚನ ಸ್ವೀಕಾರ ಮಾಡಿ ಅಪ್ಪಗೊಳ್ತೀರಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಯಾರ್ಯಾರು ಮಾಡಿದ್ರು ಅವರೆಲ್ಲರನ್ನು ಇವತ್ತು ನೀವು ಅಪ್ಪಿಕೊಂಡು ವಾಷಿಂಗ್ ಮಷಿನ್ದ ಹಾಕಿ ಸ್ವಚ್ಛ ಮಾಡಿ ತೆಗೆದು ಅವ್ರಿಗೆ ಅಧಿಕಾರಗಳು ಕೊಡ್ತಾ ಇದ್ದೀರಿ. ಅಸ್ಸಾಂ ಮುಖ್ಯಮಂತ್ರಿ ಹಣೆಬರು ಅದೇ, ಎಲ್ಲರೂ ಅದೇ. ಮಹಾರಾಷ್ಟ್ರದಲ್ಲಿ ಪವಾರ್ ಅಂತಿದ್ರು, ದಿವಂಗತ ಪವಾರ್ ಅವರು 70,000 ಕೋಟಿ ಹಗರಣ ಅಂತ ಹೇಳಿ ನೀವು ಭಾಷಣ ಮಾಡಿದ್ರು. ಒಂದೇ ವಾರದಾಗ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರಿ. ಭ್ರಷ್ಟಾಚಾರ ಮಾಡಿದವರನ್ನ ನೀವು ಪಕ್ಕದಾಗ ಕೂಡಿಸಿ ಭಾಷಣ ಹೇಳ್ತೀರಿ. ನೀವು ಎಲೆಕ್ಟ್ರಲ್ ಬಾಂಡ್ ಹೆಸರ ಮೇಲೆ ಭ್ರಷ್ಟಾಚಾರ ಮಾಡಿದ್ರಿ. PM ಮೋದಿ ಫಂಡ್ ಇವತ್ತಿಗೂ, ಕೇರ್ ಫಂಡ್ ಇವತ್ತಿಗೂ ನೀವು ಅದು ಹೇಳ್ತಾ ಇಲ್ಲ ಬಹಿರಂಗವಾಗಿ. PM ಕೇರ್ ಫಂಡ್ ಅಲ್ರಿ, ಪ್ರಧಾನಮಂತ್ರಿ ನಮಗೆಲ್ಲ ಕೇರ್ ಮಾಡಬೇಕು ಇಡೀ ರಾಷ್ಟ್ರ ಜನರಿಗೆ. ಇನ್ನು PM ಕೇರ್ ಫಂಡ್ ಅಂತ ಏನದ ಅರ್ಥ? ಯಾರಿಗೆ ಅರ್ಥ ಆಗಲಾರ್ದಂತ ಒಂದು ಸಂಸ್ಥೆ ಮಾಡಿ ಅದಕ್ಕೆ ಜನರಿಂದ ದೇಣಿಗೆ ತೊಗೊಂಡು ಆ ಯಾರ್ಯಾರು ದೇಣಿಗೆ ಕೊಟ್ಟರೆ ಎಲೆಕ್ಟ್ರಲ್ ಬಾಂಡ್, PM ಕೇರ್, ಅವ್ರಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದೀರಿ. ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದೆಲ್ಲ ಬ್ರಿಡ್ಜ್ಗಳು ಬೀಳ್ತಾ ಇದ್ದೇವೆ. ಇವತ್ತು ನಿಮ್ಮ ಪೀರಿಯಡಲ್ಲಿ ಕಟ್ಟಿದಂಥ ಬ್ರಿಡ್ಜ್ಗಳು ಎಲ್ಲ ರಾಜ್ಯದಲ್ಲಿ ಬೀಳ್ತಾ ಇದ್ದಾವೆ. ಅದ್ರ ಬಗ್ಗೆನೂ ಹೇಳ್ಬೇಕಲ್ಲ. ಆಮೇಲೆ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕ್ತದೆ ಪಕ್ಷಗಳಿಗೆ. ನೀವು ಯಾರ್ಯಾರಿಗೆ ಚೂರಿ ಹಾಕಿರಿ ಅನ್ನೋದು ಲಿಸ್ಟ್ ಇದೆ ನಮ್ಮ ಕಡೆ. ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿಗೆ ಚೂರಿ ಹಾಕಿದ್ರಿ, ಪಂಜಾಬ್ದಲ್ಲಿ ಅಕಾಲ್ದಳಕ್ಕೆ ಚೂರಿ ಹಾಕಿದ್ರಿ, ಒಡಿಶಾದಲ್ಲಿ ಪಟ್ನಾಯಕ್ ಅವರಿಗೆ ಚೂರಿ ಹಾಕಿದ್ರಿ, ಮಹಾರಾಷ್ಟ್ರದಲ್ಲಿ ಶಿವಸೇನಾದವ್ರಿಗೆ ಚೂರಿ ಹಾಕಿದ್ರಿ. ನೀವು ಇದೇ ಮಮತಾ ಬ್ಯಾನರ್ಜಿ ಜೊತೆ ಸರ್ಕಾರ ಮಾಡಿದ್ರಿ. ನೀವು ನಿಮಗೆ ಯಾರ್ಯಾರು ಸಹಾಯ ಮಾಡ್ಯಾರ ನೀವು ಅವರೆಲ್ಲರಿಗೂ ಚೂರಿ ಹಾಕಿದ್ರಿ. ನಿತೀಶ್ ಕುಮಾರ್ ಅವ್ರಿಗೆ ಇತ್ತೀಚೆಗೆ ನೀವು ಅವ್ರಿಗೆ ಬೆನ್ನ ಚೂರಿ ಹಾಕಿದ್ರಿ. ಕಾಂಗ್ರೆಸ್ನಲ್ಲಿ ಚೂರಿ ಹಾಕಿದ್ರೆ ತೋರಿಸ್ರಿ. ಟೀಕೆ ಮಾಡೋಕ್ಕೂ ಟಿಪ್ಪಣಿ ಮಾಡೋಕ್ಕೂ ಒಂದು ಲಿಮಿಟ್ ಇರ್ಬೇಕಲ್ಲ. ಮಾಡುವುದೆಲ್ಲ ನೀವು ಮಾಡಿ ಎಲ್ಲ ಕಾಂಗ್ರೆಸ್ ಮೇಲೆ ಹಾಕ್ತಾ ಇದ್ದೀರಿ. ನಮ್ಮ BJP ಸಹೋದರರು ಏನಾರು ಮಾತಾಡಬೇಕಾಗಿದ್ರೆ ಸ್ವಲ್ಪ ವಿಚಾರ ಮಾಡಿ, ಅಭ್ಯಾಸ ಮಾಡಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೊಂದು ಸಲ ಕೊನೆಯದಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಮೋಸ ಆಗಿದ್ದನ್ನು ಸರಿಪಡಿಸಬೇಕು. ಆ ನೀಟ್ ವಿದ್ಯಾರ್ಥಿಗಳಿಗೆ ಆಯಾ ರಾಜ್ಯದಲ್ಲಿ ಮೊದಲಿನ ಥರ ಆಯಾ ರಾಜ್ಯ ಸರ್ಕಾರಗಳು ಪರೀಕ್ಷೆಗಳನ್ನು ನಡೆಸಿ ಆಯ್ಕೆ ಮಾಡೋ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಯಾಕಂದರೆ ಇದು ನಿಮ್ಮ ಕೈಯಿಂದ ಆಗೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ನೀವು ಕೇಂದ್ರೀಕರಣ ಮಾಡಿದ್ದೆ ಅದಕ್ಕೆ ಮೋಸ ಮಾಡೋಕ್ಕೆ. ಅದಕ್ಕೆ ನೀವು ಮೊದಲಿನ ಥರನೇ ಪದ್ಧತಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಆಮೇಲೆ ನಿನ್ನಿನ ದಿವಸ ನೀವು ಬೆಲೆ ಏರಿಸಿದಂಥ ಪೆಟ್ರೋಲ್, ಡೀಸೆಲ್ ಇವು ಆಗಿಂದಾಗ ಹಿಂತಕ್ಕೋಬೇಕು. ಗ್ಯಾಸ್ಗಳು ಇವತ್ತು ಅಡುಗೆ ಮಾಡೋದು ಸಮಸ್ಯೆ ಆಗಿಬಿಟ್ಟಿದೆ. ಹೋಟೆಲ್ಗಳು ಬೆಂಗಳೂರಲ್ಲಿ ಬಂದಾಗಿದ್ದಾವೆ. ಹೋಟೆಲ್ಗಳು 50% ಹೋಟೆಲ್ಗಳು ಬಂದಾಗಿದ್ದಾವೆ. ಅದಕ್ಕೆ ಇವೆಲ್ಲನೂ ಮಾಡಬೇಕು ಹೊರತಾಗಿ ಬರೀ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ಕಾಲ ಹಣ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. MB ಪಾಟೀಲ್ ಸಾಹೇಬರು ನೀರಾವರಿ ಮಾಡಿಲ್ಲ, ನಾವೇ ಮಾಡಿವಿ ಅಂತ ಹೇಳ್ತಾರಲ್ಲ ಇವರೆಲ್ಲ. ಈ ಒಂದು ಪ್ರಾಣಿ ಪಕ್ಷಿಗಳು ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು MB ಪಾಟೀಲ್ ಜೊತೆ ಇವರು ಈಗ ಹೇಳಿದಂಗೆ ಅವ್ರು ಬಂದು ಇವ್ರ ಜೊತೆ ಚರ್ಚೆಗೆ ಬರೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬ ಕಾರ್ಯಕರ್ತ
ಬರೀ ಬಬಲೇಶ್ವರ ಆಗಲಿ ಬಿಜಾಪುರ ಆಗಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮೊದಲು ಇವರು ಫೈಟ್ ಮಾಡಲಿ. ಇಲ್ಲಿ ನೋಡ್ಕೊಳ್ಳಿ, ಇವರು 2013ಕ್ಕಿಂತ ಪರಿಸ್ಥಿತಿ ಏನಿತ್ತು, ಇಂಥ ಬೇಸಿಗೆ ಒಳಗೆ ಸದ್ದೆಲ್ಲ ಅಡ್ಡಾಡಿ ಬರ್ರಿ, ಬಿಜಾಪುರ ಸುತ್ತಮುತ್ತ ಎಲ್ಲ ಜಿಲ್ಲೆ ಒಳಗೆ ಅಡ್ಡಾಡ್ರಿ. ಕೆರೆಗಳಲ್ಲಿ ತಕ್ಕ ಮಟ್ಟಿಗೆ ಇನ್ನೂ ನೀರಿದಾವೆ, ನೀರಿದೆ, ಎಲ್ಲ ಕಡೆ ಇದೆ. ಎತ್ತರ ಪ್ರದೇಶಗಳಲ್ಲಿ ಬಾಬಾನಗರ್ ತಿಕೋಟ ಅಂತ ಪ್ರದೇಶದಲ್ಲಿ ಕೂಡ ಕೆರೆಗಳಲ್ಲಿ ನೀರಿದಾವೆ. ಸುಮ್ಮನೆ ಏನಾರ ಒಂದು ಹೇಳಿದ್ರೆ ಯಾರು ನಂಬೋದಿಲ್ಲ, ಜನ ನಂಬೋದಿಲ್ಲ. ಕುಡಿಲಿಕ್ಕೆ ನೀರು ಬರ್ತಿರಲಿಲ್ಲ, 15 ದಿನ 1 ತಿಂಗಳಿಗೊಮ್ಮೆ ನೀರು ಬರ್ತೀವಿ. ಈ ಬೇಸಿಗೆ ಪರಿಸ್ಥಿತಿಯನ್ನು ವಿಚಾರ ಮಾಡ್ಕೊಳ್ಳಿ, ನೀವು ಬೇಸಿಗೆ ಪರಿಸ್ಥಿತಿಯನ್ನು ವಿಚಾರ ಮಾಡ್ಕೊಳ್ಳಿ. 2013ಕ್ಕಿಂತ ಮುಂಚೆ ನೀವು ವಿಚಾರ ಮಾಡಿ ಹೆಂಗಿತ್ತು. ಎಲ್ಲರೂ ಇಲ್ಲಿ ಇದ್ದವ್ರು ಇದ್ದೀರಿ, ಪತ್ರಕರ್ತರು ಹಿಡ್ಕೊಂಡು ಎಲ್ಲರಿಗೂ ಹೇಳ್ತೀನಿ ನಾನು, ಇದೇ BJP ಅವರಿಗೆ ಒಂದು ಎಲ್ಲ ಸರ್ವಾಂಗಗಳನ್ನು ತೊಳ್ಕೊಳಕ್ಕೆ ನೀರು ಸಿಗ್ತಿರ್ಲಿಲ್ಲ, ತಿಂಗಳಿಗೊಮ್ಮೆ ಸ್ನಾನ ಮಾಡ್ತಿದ್ರಿ ಇವರು. ಅಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷದವರೇ ಇದೆ, ಅಲ್ಲೇ BJP ಒಳಗೆ ಏನದಲ್ಲ ಬರೀ ಬಂಡಲ್ ಹೇಳೋದು. ಮೊದಲಿನ ಅಧ್ಯಕ್ಷರು ಏನು ಮಾಡ್ತಿದ್ದಿಲ್ಲ, ಅದಕ್ಕೆ ಇವ್ರು ಬಂದ ಮೇಲೆ ಬಂದು ಸುಮ್ಮನೆ ಒಂದು ಏನಾರು ಹೇಳೋದು. ಅಲ್ಲಿ ಹಾಗೆ ಭಾಳ ಸುಳ್ಳು ಹೇಳೋದು, ಭಾಳ ನಾಟಕ ಮಾಡೋ, ಮತ್ತೆ ಮಂತ್ರಿ ಆಗ್ಬಿಡ್ತಾನೆ ಅಲ್ಲಿ BJP ಒಳಗೆ. ಮತ್ತು ಅದಕ್ಕಿಂತ ಭಾಳ ಸುಳ್ಳು ಇದ್ದ ಪ್ರಚಂಡ ಇದ್ದಂದ್ರೆ ಅವ ಮುಖ್ಯಮಂತ್ರಿ ಹಾಕನ, ಅದಕ್ಕಿಂತ ಪ್ರಚಂಡ ಸುಳ್ಳ ಮೋಸಗಾರ ಅಥವಾ ನಾಟಕ ಮಾಡೋದ್ರಿಂದ ಪ್ರಧಾನಮಂತ್ರಿ ಹಾಕ. ಇಂಥ ಒಂದು ಸಂಸ್ಕೃತಿ BJP ಒಳಗೆ ಐತೆ. ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡೆ ಈಗೇನು ಮಾಡತ್ತಾರ ಈ ಥರ. ಇವತ್ತು ಎಲ್ಲರೂ ನೋಡ್ರಿ, ನೀವು ಬರೀ ಸುಮ್ಮನೆ ಮಾಡೋದೇ ತಾವೇ ಎಲ್ಲ ಬೆಲೆ ಏರಿಸೋದು. ಮತ್ತು ಕಾಂಗ್ರೆಸ್ ಇದ್ದಾಗ ಆಗಿದ್ದಿಲ್ಲೇನು ಇಲ್ಲಿ ನೋಡಿ, ಅಂಧ ಭಕ್ತರಂತ ಇನ್ನೊಂದು ವಿಚಾರ ಹೇಳಿದ್ರು. ಅಂಧ ಭಕ್ತರು ಇದ್ರಾಗ ಏನದ ಪ್ರೂಡ್ ಇದೆ. ಗಂಟಿ ಬಾರಿಸ್ತಾರೆ, ಜಾಗಟಿ ಬಾರಿಸ್ತಾರೆ. ಕೊರೋನಾದಾಗ ವೈರಸ್ ಹೋಗ್ತದೆ, ಅದು ಎಷ್ಟು ಮನ್ಸು ಹತ್ತಾರೆ, ಕೋಟಿಗಟ್ಟಲೆ ಮನ್ಸು ಹತ್ತರು. ಗಂಟಿ ಬಾರಿಸಿದ್ರು ನಿತ್ತ. ಇದಕ್ಕೆ ಅಂಧ ಭಕ್ತರಂತಾರೆ. ಅಂಧ ಭಕ್ತ ಸತ್ಯ ಇದೆ, ಅದು ಎಲ್ಲರಿಗೂ ಗೊತ್ತು, ಜಗತ್ ಜಾಹೀರಾಗೈತಿ. ನೀವು ಅಂಧ ಭಕ್ತರಿದ್ದೀರಿ, ಅದು ಇದು ಬಿಡ್ರಿ. ನೀವೆಲ್ಲ ಡೀಸೆಲ್ ಗಾಡಿಗಳು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ರಿ. ಒಬ್ರು ಮುಂಜಾನೆ ಸೈಕಲ್ನಾಗ ಬರ್ತಾರೆ, ಸಂಜೆಗೆ ಮತ್ತೆ ಕಾರ್ನಾಗ ಹೋಗ್ತಾರೆ. ಇಂಥ ನಾಟಕ ಮಾಡ್ತಕ್ಕಂಥ ಕೆಲಸ. ಒಟ್ಟೆ ಬರೀ ನಾಟಕ ನಡೆದಿಲ್ಲ, ದೇಶದಾಗ ನಡೆದಿದ್ದೇ ನಾಟಕ. ನೀಟು ವಿಚಾರ 5 ಸಲತಿ ನೀವು ಲೀಕ್ ಆಗ್ತದೆ ಪೇಪರ್ ಅಂತಂದ್ರೆ ಏನು ಮಾಡತ್ತಾರೆ ಇವರು? ಚೌಕಿದಾರ್ ಅಂತ ಇವರು, ಜಗತ್ನಾಗ ಇಲ್ಲಾರಂಥ ಚೌಕಿದಾರರು ಇವರು. ಯಾವುದನ್ನು ಒಂದು ಪೇಪರ್ ಕೈಗೊಳ್ಳೋಕ್ಕಾಗಲ್ಲ. ಹಿಂಗಾಗಿ ಇವೇನಿಲ್ಲ, ಭಾರತೀಯ ಜನತಾ ಪಕ್ಷ ಏನದಲ್ಲ ಇನ್ನೂ ಯಾವ ಒಂದು ಸ್ಥಿತಿಗೆ ಹೋಯ್ತದೆ ನಮ್ಗೆ ಗೊತ್ತಿಲ್ಲ. ಜನರಿಗೆ ಭಾಳಷ್ಟು ಕಷ್ಟ ಆಗಿದೆ, ಎಲ್ಲ ಬೆಲೆ ಕೇಳ್ಕೊಂಡು ಎಲ್ಲ ಭಾಳ ಆಲ್ರೆಡಿ ಹೇಳಿಬಿಟ್ಟಾರೆ, ನಾನೇನು ಹೇಳೋದಿಲ್ಲ. ಇವರು ತಾವು ಹೇಳಿದ್ದನ್ನೇ ಸಮರ್ಥನೆ ಮಾಡ್ಕೊತ ದೇಶವನ್ನು ಅಧೋಗತಿಗೆ ಒಯ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.